ಪ್ರೀತಿಸೋ ಜನರಿರುವರು ನಿನ್ನ ಬೆನ್ ಹಿಂದೆ, ಸಾಗರದಂತೆ ಹರಿಯುವರು ನಿನ್ನ ನೆರ. ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ಸತಿ ಬಿಗ್ ಬಾಸ್ ಸೀಸನ್ 12 ಈಗ ವಿನ್ನರ್ ಯಾರು ಅಂತ ಬಿಟ್ಟು ಗೊತ್ತಾಗಕ್ಕೆ ಕೆಲವೇ ದಿನಗಳು ಬಾಕಿ ಇದೆ. ಆದರೆ ನಿನ್ನೆ ಏನಿಲ್ಲಿ ಕಿಚ್ಚನ ಪಂಚಾಯಿತಿ ಆಯಿತು. ಆದ ತಕ್ಷಣ ಎಲ್ಲರೂ ತಲೆಯಲ್ಲೂ ಕೂಡ ಬಂದಿದ್ದು ಒಂದು ಪ್ರಶ್ನೆ, ಗಿಲ್ಲಿ ಅವರು ಗೆಲ್ತಾರಾ ಅಥವಾ ಗೆಲ್ಲಕ್ ಆಗಲ್ವಾ, ಗೆಲ್ಲಕ್ ಚಾನ್ಸೇ ಇಲ್ವಾ, ಅಥವಾ ಬೇರೆ ಯಾರಾದರೂ ಇಲ್ಲಿ ಗೆಲ್ಸಕ್ಕೆ ಪ್ರಯತ್ನ ಪಡ್ತಾ ಇದಾರ, ಏನಾದರೂ ಅಂದರೆ ಷಡ್ಯಂತ್ರಗಳು ನಡೀತಾ ಇದೆಯಾ ಅಂತ ಬಿಟ್ಟು ಈ ತರ ಒಂದು ಕ್ವಶನ್ಗಳು ಸುಮಾರು ಜನರಲ್ಲಿ ಇಲ್ಲಿ ಬಂತು. ಅದರಲ್ಲೂ ಕೂಡ ಗಿಲ್ಲಿ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಏನಪ್ಪ, ನಾವೇನೋ ಅನ್ಕೊಂಡಿದ್ವಿ, ಇಲ್ಲಿ ಏನೋ ಯಾವುದೋ ವಿಚಾರಕ್ಕೆ ಏನೇನೋ ಇಲ್ಲಿ ಕ್ಲಾಸ್ ಸಿಗ್ತದೆ ಅಂತ ಬಿಟ್ಟು. ಆದರೆ ಯಾವಾಗ ಇಲ್ಲಿ ಅವರು ಗೆಲ್ತಾರಾ ಅನ್ನೋ ಪ್ರಶ್ನೆ ಒಂದು ಬಂತು, ಅಂದರೆ ಇಷ್ಟು ದಿವಸಗಳ ಕಾಲ ಬಂದಿರಲಿಲ್ಲ ಖಂಡಿತವಾಗ್ಲೂ ಕೂಡ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಇಲ್ಲಿ ಹನುಮಂತ್ ಅವರು ಎಷ್ಟು ಓಟ್ಗಳನ್ನ ಇಲ್ಲಿ ತಗೊಂಡಿದ್ರು ಅದಕ್ಕಿಂತ ಹೆಚ್ಚಿಗೆ ಇಲ್ಲಿ ಓಟ್ಗಳು ಬಂದಿದೆ ಅಂತ ಬಿಟ್ಟು ಎಲ್ರಿಗೂ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗೊತ್ತಿದೆ. ನೀವು ಒಂದು ಇಲ್ಲಿ ಸೂಕ್ಷ್ಮವಾಗಿ ನೋಡ್ತಾ ಹೋದ್ರೆ ಯಾವುದೇ ಒಬ್ಬ ರಾಜಕಾರಣಿ ಆದರೂ ಕೂಡ ಈಗ ಎಲೆಕ್ಷನ್ ಬಂತು ಅಂತಂದ್ರೆ ಸ್ವತಃ ಅವರೇ ಹೋಗ್ಬಿಟ್ಟು ಇಲ್ಲಿ ಕೇಳ್ತಾರೆ, ಮನೆಗಾಗಿರ್ಬೋದು ಅಥವಾ ಗಲ್ಲಿಗಾಗಿರ್ಬೋದು, ಬೀದಿಗಳಿಗಾಗಿರ್ಬೋದು ಹೋಗ್ಬಿಟ್ಟು ಕೇಳ್ತಾರೆ, ಇಲ್ಲ ನಾವೀಗ ಎಲೆಕ್ಷನ್ಗೆ ನಿಂತಿದ್ದೀವಿ, ನಮಗೋಸ್ಕರ ವೋಟ್ ಮಾಡಿ ಅಂತ ಬಿಟ್ಟು ಈ ತರ ಒಂದು ಪ್ರಚಾರ ಮಾಡಕ್ಕೆ ಒಂದು ದುಡ್ಡೆಲ್ಲ ಖರ್ಚು ಮಾಡಿಬಿಟ್ಟು ಇಲ್ಲಿ ಪ್ರಚಾರ ಮಾಡ್ತಾರೆ. ಅವ್ರ ಪರವಾಗಿ ದುಡ್ಡು ಇಸ್ಕೊಂಡು ಇಲ್ಲಿ ಬೇರೆಯವರು ಕೂಡ ಪ್ರಚಾರ ಮಾಡ್ಕೊಡ್ತಾರೆ. ಆದ್ರೆ ಇಲ್ಲಿ ₹1 ಕೂಡ ಖರ್ಚು ಮಾಡಿದೆ. ನಾನು ಹೇಳ್ತಿರೋದು ಜನಗಳು ಪ್ರೀತಿಯಿಂದ ಈ ತರ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾವುದೇ ಒಬ್ಬ ರಾಜಕಾರಣಿಗಾಗಿರ್ಬೋದು ಮತ್ತೆ ಸೆಲೆಬ್ರಿಟಿಗಾಗಿರ್ಬೋದು ಈ ತರ ಒಂದು ಫ್ಯಾನ್ ಬೇಸ್ ಇದೆ ಅಂತಂದ್ರೆ ಅದು ಇಷ್ಟು ಶಾರ್ಟ್ ಪೀರಿಯಡ್ ಅಲ್ಲಿ. ಈಗ ಬಿಗ್ ಬಾಸ್ ಅವ್ರು ಯಾವಾಗ ಎಂಟ್ರಿ ಕೊಟ್ಟರು ಇಷ್ಟೊಂದು ಅಭಿಮಾನಿಗಳನ್ನ ಗಳಿಸ್ಕೊಂಡಿದ್ದಾರೆ. ನೀವು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ನು ಕೂಡ ಇಲ್ಲಿ ನೀವು ನೋಡ್ಬೋದು. ಅತಿ ಬೇಗ ಇಲ್ಲಿ ತುಂಬಾ ಬೇಗ ಅಂದ್ರೆ 100K ಇದ್ದಾಗ ಅವರು 100K ಸಮಥಿಂಗ್ ಇದ್ದಾಗ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದು. ಆದ್ರೆ ಅವ್ರು ಹೊರಗಡೆ ಬರೋಷ್ಟಿಗೆ 1 ಮಿಲಿಯನ್ ಎಬೋ ಪ್ಲಸ್ ಇಲ್ಲಿ ಆಗಿದೆ. ಇಷ್ಟು ಅಭಿಮಾನ ಯಾರಿಗೆ ಸಿಕ್ಕಿದೆ ಈ ಸತಿ ಬಿಗ್ ಬಾಸ್ ಸೀಸನ್ 12 ಇಲ್ಲಿ ನೋಡ್ತಿರೋದೇ ಗಿಲ್ಲಿ ಅವ್ರಿಗೋಸ್ಕರ ಅಂತ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಪ್ರತಿಯೊಬ್ಬರು ಬಾಯಲ್ಲೂ ಕೂಡ ನೀವು ಇಲ್ಲಿ ಕೇಳ್ಬೋದು ಒಬ್ರು ಯೋಧ, ಅದೇ ದೇಶ ಕಾಯೋ ಯೋಧರ ಬಾಯಲ್ಲೂ ಕೂಡ ಇಲ್ಲಿ ಗಿಲ್ಲಿಯವ್ರ ಹೆಸರು ಬಂದಿದೆ. ಮತ್ತಿಲ್ಲಿ ದೇಶಕ್ಕೆ ಅನ್ನ ಹಾಕೋ ರೈತರ ಬಾಯಲ್ಲೂ ಕೂಡ ಇಲ್ಲಿ ಗಿಲ್ಲಿಯವ್ರ ಹೆಸರು ಬಂದಿದೆ. ಗಿಲ್ಲಿ 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 ಎಲ್ಲೋದ್ರೂ ಕೂಡ ಇಲ್ಲಿ ಗಿಲ್ಲಿಯವ್ರದ್ದು ಹಾವಳಿ ಜಾಸ್ತಿ ಇದೆ ಅಂತಾನೆ ಇಲ್ಲಿ ಇರ್ಬೋದು. ಅದು ಪ್ರೀತಿ ವಿಶ್ವಾಸದಿಂದ ನಾನು ಹೇಳ್ತಿರೋದು. ಅವ್ರದ್ದು ಹಾವಳಿ ಸಿಕ್ಕಾಪಟ್ಟೆ ಇಲ್ಲಿ ಇದೆ. ಅದರಲ್ಲೂ ಕೂಡ ಹಬ್ಬ ಮಾಡ್ತಿದ್ದಾರೆ. ಗಲ್ಲಿ ಇಲ್ಲಿ ಚಿಕ್ಕ ಮಕ್ಕಳು ಕ್ರಿಕೆಟ್ ಆಡ್ತಾ ಇರ್ತಾರೆ. ಅಲ್ಲೋಗ್ಬಿಟ್ಟು ಕೇಳಿದ್ರು ಕೂಡ ಬಿಗ್ ಬಾಸ್ ನೋಡ್ತಿದ್ದೀರಾ, ನಿಮ್ಗೆ ಈ ಸತಿ ಬಿಗ್ ಬಾಸ್ ಸೀಸನ್ 12 ಯಾರು ಇಷ್ಟ ಅಂತ ಕೇಳಿದಾಗ ಆ ಪುಟ್ಟ ಮಕ್ಕಳು ಬಾಯಲ್ಲೂ ಕೂಡ ಇಲ್ಲಿ ಬರೋದು ಒಬ್ಬರೇ ಹೆಸರು, ಗಿಲ್ಲಿ ಅವರು. ಅವರು ಗೆಲ್ಬೇಕು ಅಂತಾನೆ ಇಲ್ಲಿ ಹೇಳೋದು. ಏನಕ್ಕೆ ಅಂತಂದ್ರೆ ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಅದರಲ್ಲೂ ಕೂಡ ಗಿಲ್ಲಿಯವರು ಏನೊಂದು ಸಾಂಗ್ಗಳನ್ನ ಇಲ್ಲಿ ಹಾಡಿದ್ರು ಅದು ತುಂಬಾನೇ ಫೇಮಸ್ ಆಗಿದೆ. ಇತ್ತೀಚೆಗಷ್ಟೇ ಬಿಗ್ ಬಾಸ್ ಮೇಲಿದ್ರೆ ಆ ನಂತರ ಮನೆಗೆ ಹೋದ್ರೆ ಗೋವಿಂದ ಅಂತ ಇಲ್ಲಿ ಹೇಳಿದ್ರಲ್ಲ, ಅದು ಕೂಡ ತುಂಬಾ ಚೆನ್ನಾಗಿ ಎಲ್ರಿಗೂ ಕೂಡ ಇಲ್ಲಿ ಇಷ್ಟ ಆಗಿದೆ. ಮತ್ತೆ ಸುಮಾರು ಇಲ್ಲಿ ದೊಡವ ದ್ವಾಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು, ಈ ತರ ಒಂದು ಏನಿದೆ ಸಾಂಗ್ಗಳು, ಈ ತರ ಎಲ್ಲಾ ಸಾಂಗ್ಗಳು ಕೂಡ ಮಕ್ಕಳು ಕೂಡ ಇಲ್ಲಿ ಹಾಡ್ತಿದ್ದಾರೆ. ಯಾವ ಸೀಸನ್ ಅಲ್ಲೂ ಕೂಡ ಈ ರೀತಿಯಾದ ಒಂದು ಫ್ಯಾನ್ ಕ್ರೇಜ್ ಅಂತೂ ಇರಲೇ ಇರಲಿಲ್ಲ. ಹೌದು, ಇಷ್ಟಪಡ್ತಿದ್ರು ಪ್ರತಿ ಸೀಸನ್ ಅಲ್ಲೂ ಕೂಡ. ಆದ್ರೆ ಬಿಗ್ ಬಾಸ್ ಮನೆಗೆ ಹೋಗೋಕ್ಕೂ ಮುಂಚೆನೆ ಇವರೇ ವಿನ್ ಆಗ್ತಾರೆ, ಇವ್ರು ವಿನ್ ಆಗ್ಲೇಬೇಕು ಅಂತ ಯಾರು ಇಲ್ಲಿ ಇಷ್ಟಪಡ್ತಿದ್ರು ಹೇಳಿ. ಅದರಲ್ಲೂ ಕೂಡ ಇವಾಗ ಅವರು ಗೆಲ್ತಾರಾ ಅನ್ನೋ ಒಂದು ಪ್ರಶ್ನೆ ಬಂದಿದ ತಕ್ಷಣ ಈಗ ಎಲ್ಲಾ ಕಡೆ ರ್ಯಾಲಿ ಕೂಡ ಇಲ್ಲಿ ಮಾಡಿದ್ದಾರೆ. ಅದೇ ಗಿಲ್ಲಿಯವ್ರಿಗೆ ವೋಟ್ ಹಾಕಿ ಸಪೋರ್ಟ್ ಮಾಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಕೂಡ ಇಲ್ಲಿ ದುಡ್ಡು ಇಸ್ಕೊಂಡು ಹತ್ರ ಪ್ರಚಾರ ಮಾಡ್ತಲ್ಲ, ಅವರು ಗಿಲ್ಲಿಯವ್ರನ್ನ ಇಷ್ಟಪಡ್ತಾರೆ. ಮತ್ತೆ ಟ್ಯಾಟೋ ಕೂಡ ಇಲ್ಲಿ ಹಾಕಿಸ್ಕೊಂಡಿದ್ದಾರೆ. ಇಷ್ಟು ಸೀಸನ್ ಅಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಬಹುದು. ಹನುಮಂತ್ ಅವರು ಕೂಡ ಇಲ್ಲಿ ಗೆದ್ರು. ಹೌದು, ಅವರು ಉತ್ತರ ಕರ್ನಾಟಕದವರು ಸಿಕ್ಕಾಪಟ್ಟೆ, ಅವ್ರಿಗೂ ಕೂಡ ಎಲ್ಲರೂ ಕೂಡ ಪ್ರೀತಿ ಕೊಟ್ಟರು. ಹೌದು, ಎಲ್ಲೂ ಕೂಡ ಇಲ್ಲ ಅಂತ ಹೇಳಲ್ಲ. ಇಷ್ಟು ಸೀಸನ್ 11 ಸೀಸನ್ ಏನಾಗಿತ್ತು, ಗಿಲ್ಲಿ ಅವರಿಗೆ ಸಿಕ್ಕಿರೋ ಒಂದು ಫ್ಯಾನ್ ಬೇಸ್ ಇದೆಯಲ್ಲ, ನಿಜವಾಗ್ಲೂ ಕೂಡ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತಾನೆ ಹೇಳಬೇಕು. ಗಿಲ್ಲಿ ಅವರು ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಇಲ್ಲಿ ಆಡ್ಕೊಂಡು ಬಂದಿದ್ದಾರೆ. ಪ್ರತಿಯೊಬ್ಬರು ಬಾಯಲ್ಲೂ ಕೂಡ ಗಿಲ್ಲಿ ಗಿಲ್ಲಿ ಅಂತ ಬರ್ತದೆ ಅಂತಂದ್ರೆ ಅದು ಸಾಮಾನ್ಯವಾದ ಮಾತೇ ಅಲ್ಲ. ಸೆಲೆಬ್ರಿಟಿಗಳು ಕೂಡ ಸಿನಿಮಾದ ಪ್ರಚಾರ ಅಂತ ಬಂದಾಗ ಇವನ್ ಅವರೇ ಇಲ್ಲಿ ಹೋಗ್ತಾರೆ, ಹೇಳ್ತಾರೆ ಅದೇ ಈ ಡೇಟ್ಗೆ ರಿಲೀಸ್ ಆಗ್ತದೆ, ದಯವಿಟ್ಟು ಸಿನಿಮಾನ ಇಲ್ಲಿ ಥಿಯೇಟರ್ ಅಲ್ಲೇ ಬಂದು ನೋಡಿ ಅಂತ ಬಿಟ್ಟು. ಇಲ್ಲಿ ಆ ತರ ಆಗ್ತಿದ್ಯಾ? ಖಂಡಿತವಾಗ್ಲೂ ಒಂದು ರಾಜಕಾರಣಿ ಆದ್ರೂ ಕೂಡ ಇಲ್ಲಿ ಅವ್ರು ಓಟ್ ಹಾಕಿ ಅಂತ ಅವರೇ ಹೋಗಿ ಕೇಳ್ಕೊಂತಾರೆ. ಇಲ್ಲಿ ಗಿಲ್ಲಿಯವರು ಇಲ್ಲಿ ಓಟ್ ಹಾಕಿ ಅಂತ ಯಾವಾಗ ಕೇಳ್ತಾರೆ ಅಂತಂದ್ರೆ ಇವಾಗ ಮಂಡೆಯಿಂದ ಸ್ಟಾರ್ಟ್ ಆಗ್ಬೋದು. ಯಾಕಂದ್ರೆ ಅತಿ ಹೆಚ್ಚು ಓಟ್ ಯಾರಿಗೆ ಬರುತ್ತೆ ಅಂತ ನೋಡ್ಬೇಕಲ್ವಾ. ಮಂಡೆಯಿಂದ ವೋಟಿಂಗ್ ಲೈನ್ ಎಲ್ಲ ಇಲ್ಲಿ ಆರಂಭ ಆಗುತ್ತೆ. ಖಂಡಿತವಾಗ್ಲೂ ನಿಮ್ಮ ನೆಚ್ಚಿನ ಸ್ಪರ್ಧಿಗೆ ವೋಟ್ ಹಾಕಿ ಗೆಲ್ಸಿ ಅಂತಾನೆ ಹೇಳ್ತೀವಿ. ಆದ್ರೆ ಇವಾಗ ವೋಟಿಂಗ್ ಲೈನ್ ಓಪನ್ ಆಗೋಕ್ಕೂ ಮುಂಚೆನೆ ಸ್ವಲ್ಪ ಜನಕ್ಕೆ ಡೌಟ್ ಬಂದಿರೋದೇನಪ್ಪ ಅಂತಂದ್ರೆ ಗಿಲ್ಲಿಯವರು ಈ ಸತಿ ಗೆಲ್ತಾರ. ಹೌದು, ನಾವು ಸಪೋರ್ಟ್ ಮಾಡ್ತಿದೀವಿ, ಆದ್ರೂ ಕೂಡ ಅವರು ಗೆಲ್ತಾರ ಅನ್ನೋ ಒಂದು ಡೌಟ್ ಅಂತೂ ಇಲ್ಲಿ ಬಂತು. ಅಂದ್ರೆ ಕಿಚ್ಚನ ಪಂಚಾಯತಿಲಿ ಏನೆಲ್ಲ ಆಯ್ತು, ಏನೆಲ್ಲ ವಿಚಾರಗಳು ಇಲ್ಲಿ ಆಯ್ತು, ಕೆಲವೊಬ್ಬರಿಗೆ ಅದು ಇಷ್ಟ ಆಗಿದೆ, ಕೆಲವೊಬ್ಬರಿಗೆ ಅದು
ಕಷ್ಟ ಆಗಿದೆ. ಅಂದ್ರೆ ಗಿಲ್ಲಿಯವರು ಗೆಲ್ತಾರಾ ಅನ್ನೋ ಡೌಟ್ ಬಂದಿದ ತಕ್ಷಣ ಇಲ್ಲ ನಾವಿಲ್ಲಿ ಸುಮ್ಮನೆ ಕುತ್ಕೊಂಡ್ರೆ ಗಿಲ್ಲಿಯವರು ಗೆಲ್ಲೋದು ಡೌಟು ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ರಿಗೂ ಕೂಡ ಗೊತ್ತಾಗಿದೆ. ಸ್ವಲ್ಪ ಇಲ್ಲಿ ಅವರೆಲ್ಲರೂ ಕೂಡ ಅಲರ್ಟ್ ಆಗಿದ್ದಾರೆ ಅಂತ ಇಲ್ಲಿ ಹೇಳ್ಬೋದು. ನಾವಿಲ್ಲಿ ಸುಮ್ಮನೆ ಒಂದು ಕಾಲಹರಣ ಮಾಡಬಾರ್ದು, ಮನೇಲಿ ಕುತ್ಕೊಂಡು ಓಟ್ ಹಾಕ್ತಿರೋದು ಅಷ್ಟೇ ಅಲ್ಲ, ಬೇರೆಯವರೆಲ್ಲರೂ ಕೂಡ ದುಡ್ಡು ಖರ್ಚು ಮಾಡಿಕೊಂಡು ಇಲ್ಲಿ ಪ್ರಚಾರನ ಮಾಡ್ತಾ ಇರ್ಬೋದು. ಆದ್ರೆ ಇಲ್ಲಿ ನಮ್ಗೆ ಯಾವೊಂದು ದುಡ್ಡು ಬೇಡ, ನಾವು ಅವ್ರ ಮೇಲೆ ಅಭಿಮಾನ ಇಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಗಿಲ್ಲಿ ಅವ್ರ ಊರಿಗೆ ಹೋಗ್ಬಿಟ್ಟು ಇಲ್ಲಿ ಅವ್ರ ತಂದೆ ತಾಯಿಯವ್ರ ಹತ್ರ ನಿಂತ್ಕೊಂಡ್ಬಿಟ್ಟು ಅದರಲ್ಲೂ ಕೂಡ ಶಬರಿಮಲೆಗೆ ಹೋಗ್ತಾ ಇದ್ದಾರೆ. ಗಿಲ್ಲಿ ಅವರು ಗೆಲ್ಲಿ ಅಂತ ಅಂದ್ಬಿಟ್ಟು ಶಬರಿಮಲೆ ಮಾಲೆ ಹಾಕೊಂಡು ಇಲ್ಲಿ ಅವ್ರು ಹೋಗ್ತಿದ್ದಾರೆ. ನಿಜವಾಗ್ಲೂ ನೋಡಿ ಎಂತ ಪ್ರೀತಿ ಅಂತಂದ್ರೆ ಯೋದ್ರ ಬಾಯಿಲು ಕೂಡ ಗಿಲ್ಲಿಯವ್ರ ಹೆಸರು ಬರುತ್ತೆ, ಮತ್ತೆ ಇಲ್ಲಿ ರೈತರ ಬಾಯಿಲು ಕೂಡ ಇಲ್ಲಿ ಗಿಲ್ಲಿಯವ್ರ ಹೆಸರು ಬರುತ್ತೆ, ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳು ಅವ್ರ ಬಾಯಿಲು ಕೂಡ ಇಲ್ಲಿ ಗಿಲ್ಲಿ ಗಿಲ್ಲಿ ಗೆಲ್ಬೇಕು ಅಂತ ಅಂದ್ಬಿಟ್ಟು. ಅಂದ್ರೆ ಈ ಸತಿ ಡಮಾಲ್ ಡಿಮಿಲ್ ಡಕ್ಕ ಗಿಲ್ಲಿಯವರು ಕಪ್ ಗೆಲ್ಲೋದು ಪಕ್ಕ ಅಂತ ಅಂದ್ಬಿಟ್ಟು ಆಗಿದೆ ಅಂತ ಗೊತ್ತಾಗ್ತದೆ. ಒಂದು ವೇಳೆ ಸೋತ್ರೆ ಮಾತ್ರ ಯಾರು ಕೂಡ ಸುಮ್ಮನೆ ಬಿಡಲ್ಲ ಅಂತ ಅಂದ್ಬಿಟ್ಟು ಅನಿಸ್ತಿದೆ. ನಾನು ಕೂಡ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಪೋಸ್ಟ್ಗಳನ್ನ ಇಲ್ಲಿ ನೋಡಿದ್ದೀನಿ. ನಿನ್ನೆ ಇಲ್ಲಿ ಧ್ರುವಂತವ್ರಿಗೆ ಏನೊಂದು ಕಿಚ್ಚನ ಚಪ್ಪಾಳೆ ಸಿಕ್ತು ಇಡೀ ಸೀಸನ್ದು, ಅದಾಗಿದ ತಕ್ಷಣ ಎಲ್ರಿಗೂ ಕೂಡ ಬೇಜಾರಾಗಿದೆ. ಅದಾದ್ಮೇಲೆ ಎಲ್ಲರೂ ಕೂಡ ಈ ರೀತಿಯಾಗಿ ಪೋಸ್ಟ್ ಆಗ್ತಾ ಇದ್ದಾರೆ. ನಾನು ಕೂಡ ಇದ್ರ ಹಿಂದೆ ಸುಮಾರು ವಿಡಿಯೋಗಳನ್ನ ಇಲ್ಲಿ ಮಾಡಿ ಹಾಕಿದ್ದೀನಿ, ಏನೆಲ್ಲ ಮಾತಾಯ್ತು, ಯಾಕೆ ಈ ತರ ಎಲ್ರಿಗೂ ಕೂಡ ಅನಿಸ್ತು ಅಂತ ಅಂದ್ಬಿಟ್ಟು. ಆದ್ರೆ ಈ ರೀತಿಯಾಗಿ ಇಷ್ಟು ಸಪೋರ್ಟು ಯಾವೊಂದು ಸೆಲೆಬ್ರಿಟಿಗೆ ಸಿಕ್ಕಿದೆ ಹೇಳಿ ವೀಕ್ಷಕರೇ? ಇದು ಕೂಡ ಕರೆಕ್ಟ್ ಅಲ್ವಾ? ಇಷ್ಟೊಂದು ಅಭಿಮಾನಿಗಳು ಒಂದು ಪ್ರೀತಿನ ತೋರಿಸ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಇಲ್ಲಿ ಕೈ ಬಿಡೋ ಚಾನ್ಸೇ ಇಲ್ಲ. ಅದರಲ್ಲೂ ಕೂಡ ಅವ್ರು ಗೆಲ್ಲೇಬೇಕು ಅಂತ ಅಂದ್ಬಿಟ್ಟು, ಅಂದ್ರೆ ಗಿಲ್ಲಿಯವರು ಗೆಲ್ಬೇಕು ಅಂತ ಅಂದ್ಬಿಟ್ಟು ಅಭಿಮಾನಿಗಳು ಪಣ ತೊಟ್ಟಿದ್ದಾರೆ. ಯಾವುದೇ ಒಬ್ಬ ಸ್ಪರ್ಧೆ ಆದ್ರೂ ಕೂಡ ಒಂದ್ ದಿವಸ, 2 ದಿವಸ, 3 ದಿವಸ, 4 ದಿವಸ, ಒಂದು ವಾರದವರೆಗೂ ಇಲ್ಲಿ ಓಡ್ತಾರೆ ಅಷ್ಟೇ. ಆದ್ರೆ ಮೊದಲನೇ ದಿವಸದಿಂದ ಅಂದ್ರೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ ಅಂತ ಅಂದಿದ ತಕ್ಷಣ, ಇನ್ನೂ ಸ್ಟಾರ್ಟೇ ಆಗಿಲ್ಲ, ಸ್ಟಾರ್ಟ್ ಆಗ್ತದೆ ಅಂತ ಅಂದಿದ ತಕ್ಷಣ ಇಲ್ಲಿ ಗಿಲ್ಲಿಯವರು ಬರ್ತಾರೆ ಗೆಲ್ಬೇಕು ಅಂತ ಇಲ್ಲಿ ಹೇಳ್ತಿದ್ರು. ಅದಾದ್ಮೇಲೆ ಡೇ ಬೈ ಡೇ ಪ್ರೋಮೋಗಳು ನೋಡಿದ್ರು, ಎಪಿಸೋಡ್ಗಳು ನೋಡಿದ್ರು, ಮತ್ತೆ ಇಲ್ಲಿ ಸುಮಾರು ಈ ತರ ವಿಚಾರಗಳು ನೋಡಿದಾಗ ಏನಾಯ್ತು ಅಂತಂದ್ರೆ ಗಿಲ್ಲಿಯವ್ರು ಗೆದ್ದೇ ಗೆಲ್ತಾರೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಭರವಸೆ ಇತ್ತು. ಆದ್ರೆ ಯಾವಾಗ ಇಲ್ಲಿ ಸ್ವಲ್ಪ ಉಲ್ಟಾ ಹೊಡೆಯೋಕೆ ಚಾನ್ಸ್ ಆಯ್ತು, ಅಶ್ವಿನಿ ಅವ್ರು ತುಂಬಾ ಚೆನ್ನಾಗಿ ಆಡಿದ್ರು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಕೊನೆ ಕಿಚ್ಚನ ಪಂಚಾಯತ್ ಈ ರೀತಿಗಳೆಲ್ಲ ಮಾತು ಬಂತು. ಆವಾಗ ಗಿಲ್ಲಿಯವ್ರು ಗೆಲ್ಲೋದು ಡೌಟು ಅಂತ ಅಂದ್ಬಿಟ್ಟು ಈಗ ಅವ್ರ ಕೈಲಿ ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟಿಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಗಿಲ್ಲಿಯವ್ರಿಗೆ ಓಟ್ ಹಾಕಿ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಅವ್ರ ತಾಯಿಯವರು ಇರ್ಬೋದು ಎಲ್ಲರೂ ಕೂಡ ಇಲ್ಲಿ ಹೇಳಿದ್ದಾರೆ ಓಟ್ ಹಾಕಿ ಗೆಲ್ಸಿ ಅಂತ ಅಂದ್ಬಿಟ್ಟು. ನೋಡೋಣ ವೀಕ್ಷಕರೇ ಏನೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಸುಮಾರು ನೀವು ರಿವ್ಯೂಸ್ಗಳನ್ನ ಇಲ್ಲಿ ನೋಡಿರ್ತೀರಾ, ಅಂದ್ರೆ ಪಬ್ಲಿಕ್ ರಿವ್ಯೂಸ್ನ. ಎಲ್ಲರೂ ಹೇಳ್ತಿರೋದೇನಪ್ಪ ಅಂತಂದ್ರೆ ಒಂದು ನಮ್ಮ ಕನ್ನಡ ಗೊತ್ತಿಲ್ಲದೆ ಇರಲಿ, ಬೇರೆ ಭಾಷೆಯವರು ಕೂಡ ಇಲ್ಲಿ ನೋಡ್ತಾ ಇದ್ದಾರೆ, ತೆಲುಗು ಇರ್ಬೋದು, ತಮಿಳ್ ಇರ್ಬೋದು, ಈ ತರ ಇಲ್ಲಿ ಎಲ್ಲರೂ ಕೂಡ ಈ ಒಂದು ಕನ್ನಡ ಬಿಗ್ ಬಾಸ್ ಶೋನ ನೋಡ್ತಾ ಇದ್ದಾರೆ ಅಂತಂದ್ರೆ ಸಖತ್ ಖುಷಿ ಅಂತಾನೆ ಹೇಳ್ಬೋದು. ಅದಕ್ಕೆ ಹೆಮ್ಮೆ ಪಡಬೇಕು. ಈ ಸತಿ ಬಿಗ್ ಬಾಸ್ ಅಷ್ಟೊಂದು TRP ಬಂದಿದೆ ಅಂತಂದ್ರೆ ಮುಖ್ಯ ಕಾರಣನೇ ಇಲ್ಲಿ ಗಿಲ್ಲಿಯವರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಅಂದ್ರೆ ಗಿಲ್ಲಿಯವರು ಇದ್ದಾರೆ ಅದಕ್ಕೆ ನೋಡ್ತಿದೀವಿ ಅಂತ ಬಿಟ್ಟು. ಪ್ರತಿ ಸತಿನೂ ಕೂಡ ಅಂದ್ರೆ ಹಿಂದಿನ ಸೀಸನ್ಗಳಲ್ಲಿ ಅಬ್ಸರ್ವ್ ಮಾಡ್ಕೊಂತ ಬಂದ್ರೆ ಶೋ ಇಲ್ಲಿ TRP ಇಲ್ಲಿ ಜಾಸ್ತಿ ಇರ್ತಿತ್ತು. ಆದ್ರೆ ಈ ಸತಿ ಕಲರ್ಸ್ ಕನ್ನಡ ಇಲ್ಲಿ ನಂಬರ್ 1 ಅಲ್ಲಿ ಬಂದಿದೆ, ಅಂದ್ರೆ ಚಾನಲ್ ನಂಬರ್ 1 ಅಲ್ಲಿ ಬಂದಿದೆ ಅಲ್ವಾ. ಅದಕ್ಕೆ ಎಲ್ಲರೂ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಅಷ್ಟೆಲ್ಲ ಅವ್ರು ಮಾಡಿದ್ರು ಅಂದ್ರೆ ಅವರಿಂದ ಸ್ವಲ್ಪ TRP ಕೂಡ ಇಲ್ಲಿ ಹೈಪ್ ಆಗಿದೆ. ಹೌದು, ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಹೋಸ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ನೋಡ್ಬೇಕು ಅಂತ ಕಾಯ್ಕೊಂಡು ಕೂತಿರ್ತಾರೆ. ಅಂದ್ರೆ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೋಸ್ಟ್ ಮಾಡಕ್ಕೆ ಎಷ್ಟು ಅವ್ರನ್ನ ನೋಡಕ್ಕೆ ಕಾಯ್ಕೊಂಡು ಕೂತಿರ್ತಾರೋ ಅದೇ ರೀತಿ ಪ್ರತಿದಿನ ಶನಿವಾರ ಭಾನುವಾರ ಇಲ್ಲಿ ಕಿಚ್ಚ ಸುದೀಪ್ ಸರ್ಗೆ ನೋಡಿದ್ರೆ ಮಿಕ್ಕಿರೋ ದಿನ ಎಲ್ಲಾ ಕೂಡ ಇಲ್ಲಿ ನಾವಿಲ್ಲಿ ಗಿಲ್ಲಿಯವ್ರಿಗೋಸ್ಕರ ಇಲ್ಲಿ ಕಾಯ್ಕೊಂಡು ಕೂತಿರ್ತೀವಿ. ಅವ್ರು ಯಾವಾಗ ಬರ್ತಾರೆ, ಏನೆಲ್ಲ ಇಲ್ಲಿ ಮಾತಾಡ್ತಾರೆ, ಏನೆಲ್ಲ ನಗಿಸ್ತಾರೆ ಅಂತ ಅಂದ್ಬಿಟ್ಟು ನೋಡೋಕೆ ಕಾಯ್ತಾ ಇರ್ತೀವಿ. ಅದರಲ್ಲೂ ಕೂಡ ಪ್ರತಿ ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಪೊಲೀಸರು ಕೂಡ ಈವನ್ ಹೇಳಿದ್ದಾರೆ ಗಿಲ್ಲಿಯವ್ರಿಗೆ ವೋಟ್ ಮಾಡಿ ಗೆಲ್ಸಿ ಅಂತ ಅಂದ್ಬಿಟ್ಟು. ನೋಡಿ, ಯೋಧರು ಇರ್ಬೋದು, ಇಲ್ಲಿ ಪೊಲೀಸರು ಇರ್ಬೋದು, ರೈತರು ಇರ್ಬೋದು, ಎಲ್ಲರೂ ಕೂಡ ಇಲ್ಲಿ ಸೇರ್ಕೊಂಡು ಹೇಳ್ತಿರೋದು ಒಂದೇ. ಅದರಲ್ಲೂ ಕೂಡ ವಿದೇಶಿಗರು ಕೂಡ ಇಲ್ಲಿ ಹೇಳಿದ್ದಾರೆ. ನೀವು ನೋಡಿರ್ತೀರಾ ಅನ್ಕೊಂಡ್ರೆ ಸಿಕ್ಕಾಪಟ್ಟೆ ಆ ಒಂದು ವಿಡಿಯೋ ಕೂಡ ಇಲ್ಲಿ ಹೈಪ್ ಕ್ರಿಯೇಟ್ ಮಾಡಿತ್ತು. ಏನ್ ಇಲ್ಲಿ ಬೇರೆ ಭಾಷೆಯವರೆಲ್ಲ ಕೂಡ, ಅದರಲ್ಲೂ ಕೂಡ ಫಾರಿನರ್ಸ್ ಇಲ್ಲಿ ಕನ್ನಡ ನೋಡ್ತಾ ಇದಾರ ಅಂತ ಅಂದ್ಬಿಟ್ಟು, ಅದೇ ಕನ್ನಡ ಬಿಗ್ ಬಾಸ್ ಶೋನ ನೋಡ್ತಾ ಇದಾರ ಅಂತ ಅಂದ್ಬಿಟ್ಟು ಅಷ್ಟೊಂದು ಕ್ರೇಜ್ ಇದೆ ಅಂತಂದ್ರೆ ಯಾವ ಮಟ್ಟಿಗೆ ಇಲ್ಲಿ ರೀಚ್ ಆಗಿಲ್ಲ ಈ ಸತಿ ಬಿಗ್ ಬಾಸ್ ಸೀಸನ್ 2 ಅದರಲ್ಲೂ ಕೂಡ ಗಿಲ್ಲಿಯವರು ಯಾವ ಮಟ್ಟಿಗೆ ರೀಚ್ ಆಗಿದ್ದಾರೆ. ಇಲ್ಲಿ ಶೋ ಅನ್ನಕ್ಕಿಂತ ಗಿಲ್ಲಿಯವ್ರನ್ನ ಎಷ್ಟು ಜನ ಇಲ್ಲಿ ಇಷ್ಟ ಪಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿದೆ. ಸೊ ವೀಕ್ಷಕರೇ, ಕನ್ನಡ ಅಲ್ಲ ಇಲ್ಲಿ ಬೇರೆ ಭಾಷೆಗಳು ಕೂಡ ಯಾರ್ಯಾರು ಇಲ್ಲಿ ಬೇರೆ ಭಾಷೆಯಲ್ಲಿ ಕೂಡ ನೋಡ್ತಾ ಇದಾರೆ ಎಲ್ಲರೂ ಕೂಡ ಇಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ. ಗಿಲ್ಲಿಯವ್ರಿಗೆ ಓಟ್ ಹಾಕಿ ಇಲ್ಲಿ ಗೆಲ್ಸಿ ಅಂತ ಅಂದ್ಬಿಟ್ಟು. ಏನಕ್ಕೆ ಅಂತಂದ್ರೆ ಮೇನ್ ಆಗಿ ಅವ್ರು ಗೆಲ್ತಾರಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಅಂತೂ ಬಂದಿತ್ತಲ್ಲ. ಈಗ 100% ಗೊತ್ತಾಗ್ತದೆ ಇಲ್ಲಿ ಗಿಲ್ಲಿಯವರು ಗೆದ್ದೇ ಗೆಲ್ತಾರೆ ಅಂತ ಅಂದ್ಬಿಟ್ಟು. ಸುಮಾರು ಜನ, ನಾನು ಕೂಡ ಹಿಂದೆ ವಿಡಿಯೋ ಇಲ್ಲಿ ಹಾಕಿದ್ದೆ, ನನಗೂ ಕೂಡ ಒಂದು ಕ್ಷಣ ಏನ್ ಅನ್ನಿಸ್ತು ಅಂತಂದ್ರೆ ಗೆಲ್ಲಲ್ವೇನೋ ಅಂತ ಅಂದ್ಬಿಟ್ಟು ಅನ್ಸಿತ್ತು ಅಂತ ಅಂದ್ಬಿಟ್ಟು. ಆದ್ರೆ ಇವಾಗ ಏನೆಲ್ಲ ಇಲ್ಲಿ ನೋಡಿದೆ, ಗಲ್ಲಿಲೂ ಕೂಡ ಎಲ್ಲರೂ ಬಾಯಲ್ಲೂ ಕೂಡ ಗಿಲ್ಲಿ ಡಮಾಲ್ ಡಿಮಿಲ್ ಡಕ್ಕ ಈ ಸತಿ ಇಲ್ಲಿ ಗಿಲ್ಲಿಯವರು ಗೆಲ್ಲೇಬೇಕು ಪಕ್ಕ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಯಾವಾಗ್ಲೂ ಕೂಡ ಸಂಕಟ ಬಂದಾಗ ವೆಂಕಟರಮಣ ಅಂತ ಇಲ್ಲಿ ಹೇಳೋದು ಏನಕ್ಕೆ ಅಂತಂದ್ರೆ ಇಲ್ಲಿ ಮೊದಲನೇ ದಿವಸದಿಂದ ಗೊತ್ತಿತ್ತು ಗಿಲ್ಲಿಯವರು ಗೆದ್ದೇ ಗೆಲ್ತಾರೆ ಅಂತ. ಆದ್ರೆ ಕೆಲವೊಂದು ವಿಚಾರಗಳು ನೋಡಿದಾಗ ಗೆಲ್ಲಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಯ್ತಲ್ವಾ. ಅದಕ್ಕೆ ಅವ್ರು ಸಂಕಟದಲ್ಲಿ ಇದ್ದಾರೆ. ವೆಂಕಟರಮಣ ಅನ್ನೋದು ಬೇಡ, ಒಟ್ನಲ್ಲಿ ನಮ್ಮ ಕೈ ಏನೊಂದು ಪ್ರಯತ್ನ ಆಗುತ್ತೆ ಅದನ್ನ ಇಲ್ಲಿ ನಾವು ಮಾಡೋಣ ಅಂತಂದು ಎಲ್ಲರೂ ಕೂಡ ಇಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಗಿಲ್ಲಿಯವರು
ಗಿಲ್ಲಿಯವ್ರ ಫ್ಯಾನ್ಸ್. ನೋಡಿ, ಫ್ಯಾನ್ಸ್ ಅಂದಿದ ತಕ್ಷಣ ಒಂದ್ಸತಿ ಕೆಲವೊಬ್ಬರು ನಾನು ಹೇಳ್ತಿರೋದು ಬಿಡು ಏನು ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ ಅಂತ ಅನ್ಕೊಂತೀವಿ. ಬಟ್ ಇಲ್ಲಿ ಅಭಿಮಾನಿಗಳು ಒಂದು ಸತಿ ಇಲ್ಲಿ ಪ್ರೀತಿ ಏನಾದರೂ ಕೊಟ್ಟರು ಅಂತಂದ್ರೆ ಕೊನೆವರೆಗೂ ಇಲ್ಲಿ ಕೈ ಬಿಡೋದೇ ಇಲ್ಲ. ನೋಡೋಣ, ಗೆಲ್ಲೋವರೆಗೂ ಇಲ್ಲಿ ನಾವು ಬಿಡಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಎಷ್ಟು ಸಾಧ್ಯನೋ ಅವ್ರಿಗೆ ಅಷ್ಟು ಇಲ್ಲಿ ಸಪೋರ್ಟ್ ಮಾಡ್ತಾರೆ. ಖಂಡಿತವಾಗ್ಲೂ ನೀವು ಕೂಡ ಸಪೋರ್ಟ್ ಮಾಡಿ. ಆಲ್ಮೋಸ್ಟ್ ಯಾರನ್ನಾರೋ ಇಲ್ಲಿ ಗೆಲ್ಲಿಸ್ಬೇಕು ಅಂತ ಅಂದ್ಬಿಟ್ಟು, ಅಂದ್ರೆ ಅವ್ರನ್ನ ಗೆಲ್ಲಿಸ್ಬೇಕು, ಇವ್ರನ್ನ ಗೆಲ್ಲಿಸ್ಬೇಕು ಅಂತ ಅಂದ್ಬಿಟ್ಟು ಈ ತರ ಷಡ್ಯ ಅಂತ ಇದ್ರ ಪಿತೂರಿ ಅಂತ ಇಲ್ಲಿ ಹೇಳ್ತಾರಲ್ವಾ, ಆ ತರ ನಡೀತಾ ಇದೆಯಂತೆ. ಅದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಕೊಡಬೇಡಿ. ನಿಮಗೆ ಎಷ್ಟಾಗುತ್ತೋ ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ ಅಂತ ಇಲ್ಲಿ ಹೇಳ್ತೀನಿ. ಕೆಲವೊಂದು ವಿಚಾರಗಳಲ್ಲಿ ಹೌದು ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಗಿಲ್ಲಿಯವರಿಂದ ಆಗಿರಬಹುದು, ಆದ್ರೆ ಅದನ್ನೇ ಇಲ್ಲಿ ದೊಡ್ಡದು ಮಾಡೋದು ಬೇಡ. ಮೊದಲನೇ ದಿವಸದಿಂದ ಇಲ್ಲಿವರೆಗೂ ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ. ಎಂಟರ್ಟೈನ್ಮೆಂಟ್ ವಿಚಾರ ಅಂತ ಬಂತು ಅಂದ್ರೂ ಕೂಡ ಇಲ್ಲಿ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಮನಸ್ಸಿಂದ ನಕ್ಕಿದೀವಿ ಅಂತ ಅಂದ್ಬಿಟ್ಟು ಪ್ರತಿಯೊಬ್ರು ಕೂಡ ಇಲ್ಲಿ ಹೇಳಿದ್ದಾರೆ. ಹೌದು, ಇಲ್ಲಿ ಏನೋ ನಗ್ಸೋದು ಸಿಕ್ಕಾಪಟ್ಟೆ ಕಷ್ಟನೇ. ಅವ್ರ ಮನಸ್ಸಲ್ಲಿ ಎಷ್ಟೇ ನೋವಿದ್ರೂ ಕೂಡ ಇಲ್ಲಿ ನಗಿಸ್ಬೇಕು ಅಂತ ಅಂದಾಗ ಅವ್ರ ಮನಸ್ಸಲ್ಲಿ ಏನೇ ನೋವಿರಲಿ ಏನೇ ಇದ್ರೂ ಕೂಡ ಅವ್ರಲ್ಲಿ ಎಲ್ಲರೂ ಕೂಡ ನಗ್ಸಿದ್ದಾರೆ. ಅವ್ರು ಬೇಜಾರಲ್ಲಿದ್ರೂ ಕೂಡ ಇನ್ನೊಬ್ಬರು ನಗ್ಸೋಕ್ಕೆ ಪ್ರಯತ್ನ ಕೂಡ ಇಲ್ಲಿ ಪಟ್ಟಿದ್ದಾರೆ. ಆ ಒಂದು ಪ್ರಯತ್ನದಿಂದ ಗಿಲ್ಲಿಯವರು ಯಶಸ್ಸನ್ನ ಇಲ್ಲಿ ಇವಾಗ ಈ ಒಂದು ರಿಯಾಲಿಟಿ ಶೋ ಅಂತಲ್ಲ, ಪ್ರತಿಯೊಂದು ರಿಯಾಲಿಟಿ ಶೋನಲ್ಲೂ ಕೂಡ ಅವ್ರು ಯಾವ್ಯಾವ ರಿಯಾಲಿಟಿ ಶೋ ಮಾಡ್ಕೊಂಡು ಬಂದಿದ್ದಾರೋ ಎಲ್ಲರೂ ಕೂಡ ಪ್ರತಿಯೊಬ್ಬರು ಹೇಳೋದು ಒಂದೇ, ನಾವು ಗಿಲ್ಲಿಯವರಿಂದ ಸುಮಾರು ಇಲ್ಲಿ ನಕ್ಕಿದೀವಿ. ಅವ್ರದ್ದೊಂದು ಶೋ ಬರ್ತಾ ಇದೆ ಅಂದ್ರೆ ಸಾಕು, ನಾವು ಅವ್ರಿಗೋಸ್ಕರ ಇಲ್ಲಿ ನೋಡೋಕ್ಕೆ ಕುತ್ಕೊಂಡಿರ್ತೀವಿ ಅಂತ ಇಲ್ಲಿ ಹೇಳಿದ್ದಾರೆ. ಸದ್ಯ ಇವಾಗ ಬಿಗ್ ಬಾಸ್ ಸೀಸನ್ 12ರಲ್ಲಿ ಅವರು ವಿನ್ ಆಗಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಬೇಡ್ಕೊಂತಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಇವಾಗ ಒಂದು ನಂಬಿಕೆ ಅಂತ ಬಂದಿರೋದೇನಪ್ಪ ಅಂತಂದ್ರೆ, ಈಗ ರ್ಯಾಲಿ ಮಾಡಿದ್ರು ಯಾರಿಗೂ ಕೂಡ ತೊಂದರೆ ಮಾಡಿಲ್ಲ. ಯಾಕಂತಂದ್ರೆ ಗಿಲ್ಲಿಯವ್ರಿಗೆ ಸಪೋರ್ಟ್ ಮಾಡಿ ವೋಟ್ ಮಾಡಿ ಅಂತ ಏನಿಲ್ಲ ಹೇಳ್ಕೊಂಡು ಹೋಗಿದ್ದಾರೆ. ಮತ್ತೆ ಊರಿಗೂ ಕೂಡ ಹೋಗಿ ಅವ್ರ ತಾಯಿಯವ್ರನ್ನು ಕೂಡ ಇಲ್ಲಿ ಮೀಟ್ ಆಗಿದ್ದಾರೆ. ಶಬರಿಮಲೆಗೆ ಇಲ್ಲಿ ಗಿಲ್ಲಿಯವ್ರು ಗೆಲ್ಲಿ ಅಂತ ಅಂದ್ಬಿಟ್ಟು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡ್ಬಿಟ್ಟು ಕೂಡ ಈಗ ಹೋಗಿದ್ದಾರೆ. ನೋಡೋಣ ವೀಕ್ಷಕರೇ ಏನೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು. ಸದ್ಯ ಈಗ ಯಾವೊಬ್ಬ ರಾಜಕಾರಣಿ ಆಗಿರ್ಬೋದು, ಮತ್ತಿಲ್ಲಿ ಕ್ರಿಕೆಟಿಗರ್ ಆಗಿರ್ಬೋದು, ಈ ತರ ಒಂದು ಸೆಲೆಬ್ರಿಟೀಸ್ ಏನಾಗಿರ್ಬೋದು, ಇಷ್ಟು ಶಾರ್ಟ್ ಟೈಮಲ್ಲಿ ಇಷ್ಟು ದೊಡ್ಡ ಹೆಸರು ಯಾರು ಕೂಡ ಮಾಡಿಲ್ಲ ಅಂತ ಅನ್ಕೋತೀನಿ. ತುಂಬಾನೇ ಇಲ್ಲಿ ಅವ್ರ ಮೇಲೆ ಕ್ರೇಜ್ ಇದೆ. ಹೌದು, ಪ್ರತಿ ಸೀಸನ್ ಕೂಡ ಒಬ್ಬೊಬ್ಬರ ಮೇಲೆ ಕ್ರೇಜ್ ಅಂತೂ ಬಂದೇ ಬರುತ್ತೆ. ಆದ್ರೆ ಒಬ್ಬ ವ್ಯಕ್ತಿಗೆ ಅನ್ಯಾಯ ಆಗಬಾರ್ದು ಅಂತ ಅಂದ್ಬಿಟ್ಟು ಈ ರೀತಿಯಾದ ಒಂದು ಕ್ರೇಜ್ ಇರುತ್ತೆ. ಯಾಕಂದ್ರೆ ನೋಡಿ, ನಾವು ಸಪೋರ್ಟ್ ಮಾಡಿದ್ರು ಕೂಡ ಅವ್ರೇನಾದ್ರೂ ಸೋತ್ರು ಅಂತಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತಲ್ವಾ. ಒಂದು ಫಿಲಮಲ್ಲಿ ಡೈಲಾಗ್ ಇದೆ, ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ನೋಡಿರ್ತೀರಾ ಒಂದು ಡೈಲಾಗ್ನ, ಮತ್ತೆ ಕೇಳಿಸ್ಕೊಂಡು ಇರ್ತೀರಾ. ಕೆಲವರಿಂದ ಇಲ್ಲಿ ದುಡ್ಡಿನ ಬೆಂಬಲ ಇರ್ಬೋದು, ಆದ್ರೆ ಗಿಲ್ಲಿಯವರಿಗೆ ಇಲ್ಲಿ ಜನ ಬೆಂಬಲ ಇದೆ, ಮತ್ತಿಲ್ಲಿ ಅಭಿಮಾನಿಗಳ ಬೆಂಬಲ ಇದೆ. ಅವ್ರ ಹತ್ರ ಕಾಸು ಇರ್ಬೋದು, ನಮ್ಮ ಹತ್ರ ಇಲ್ಲಿ ಅಭಿಮಾನಿಗಳು ಬಾಸ್, ಅಂದ್ರೆ ಅಭಿಮಾನಿಗಳು ಏನಿದೆ ಅವ್ರನ್ನ ಬಾಸ್ ಅಂತಾನೆ ಕರಿಬೇಕು. ಅದಕ್ಕೆ ಅಭಿಮಾನಿಗಳು ಬಾಸ್ ಇದಾರಲ್ವಾ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಅದು ಕೂಡ ಇಲ್ಲಿ ನಿಜ ಅಲ್ವಾ. ಇದು ಯಶ್ವರ್ ಸಿನಿಮಾದಲ್ಲಿ ಇಲ್ಲಿ ಹೇಳ್ತಾರೆ ಇವರು ಚಿಕ್ಕಣ್ಣ ಅವರು, ಅವ್ರ ಹತ್ರ ಕಾಸಿರ್ಬೋದು, ನಮ್ಮ ಹತ್ರ ಬಾಸ್ ಇದ್ದಾರೆ ಅಂತ ಹೇಳ್ಬಿಟ್ಟು. ಈಗ ಸೇಮ್ ಅದೇ ರೀತಿ ಇಲ್ಲಿ ಆಗಿದೆ. ಈಗ ಎಲ್ರಿಗೂ ಕೂಡ ಅಂದ್ರೆ ಕೆಲವೊಬ್ರು ಹೇಳ್ತಿರೋದೇನಪ್ಪ ಅಂತಂದ್ರೆ, ಇಲ್ಲಿ ನಾವು ಗಿಲ್ಲಿಯವ್ರನ್ನ ಬಾಸ್ ಅಂತಾನೆ ಇಲ್ಲಿ ಕರಿತಿರೋದು ಅಂತ ಇಲ್ಲಿ ಹೇಳ್ತಾ ಇದಾರೆ. ಅಭಿಮಾನಿಗಳು ಏನ್ ಹೇಳ್ತಾರೋ ಅದನ್ನ ಸ್ವೀಕರಿಸಲೇಬೇಕು. ನೋಡೋಣ ಇಲ್ಲಿ ಏನಾಗುತ್ತೆ, ಏನ್ ಬಿಡ್ತಾರೆ ಅಂತ ಬಿಟ್ಟು. ಈಗ ಗಿಲ್ಲಿಯವರು ವೋಟ್ ಮಾಡಿ ಅಂತ ಬಿಟ್ಟು ಈಗ ಎಲ್ಲಾ ಕಡೆ ಪ್ರಚಾರ ಕೂಡ ಇಲ್ಲಿ ಆರಂಭ ಆಗಿದೆ. ಇವನ್ ಒಂದು ನೀವು ಕಾರ್ ಮೇಲೆ ಕೂಡ ಇಲ್ಲಿ ನೋಡಬಹುದು, ಒಂದು ಇಲ್ಲಿ ಬೈಕ್ ಮೇಲೆ ಕೂಡ ಇಲ್ಲಿ ನೋಡಬಹುದು, ಒಂದು ಪೋಸ್ಟರ್ ಇರ್ಬೋದು, ಒಂದು ಫ್ಲೆಕ್ಸ್ ಅಂತ ಇರ್ಬೋದು, ಒಂದು ಕಟ್ಔಟ್ ಅಂತ ಇರ್ಬೋದು, ಎಲ್ಲದರಲ್ಲೂ ಕೂಡ ಇಲ್ಲಿ ಗಿಲ್ಲಿಯವರು ರಾರಾಜಿಸಿದ್ದಾರೆ. ಖಂಡಿತವಾಗ್ಲೂ ಈ ಸತಿ ಗೆದ್ದು ಬರಲಿ ಅಂತ ಅಂದ್ಬಿಟ್ಟು ಹೇಳೋಣ. ಎಲ್ಲರೂ ಕೂಡ ಇಲ್ಲಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ವೀಕ್ಷಕರೇ, ಖಂಡಿತವಾಗ್ಲೂ ಇಲ್ಲಿ ಗಿಲ್ಲಿಯವರು ಈ ಸತಿ ಗೆದ್ದು ಬರೋ ಎಲ್ಲಾ ಲಕ್ಷಣಗಳು ಕೂಡ ಇಲ್ಲಿ ಕಾಣ್ತದೆ. ನೋಡೋಣ ಒಂದ್ ವೇಳೆ ಏನಾದ್ರು ಚೇಂಜಸ್ ಆಗ್ಬಿಡುತ್ತಾ ಏನು ಅಂತ ಹೇಳ್ಬಿಟ್ಟು. ಸದ್ಯ ಇವಾಗ ಸೋಷಿಯಲ್ ಮೀಡಿಯಾ ನೋಡಿದ ತಕ್ಷಣ ತಲೆಯಲ್ಲಿ ಒಂದು ಏನಪ್ಪ ಪ್ರಶ್ನೆ ಹುಟ್ಟಿತ್ತು ಅಂದ್ರೆ, ಗೆಲ್ತಾರಾ ಅನ್ನೋ ಒಂದು ಪ್ರಶ್ನೆ ಹುಟ್ಟಿತ್ತು. ಈಗ ಗೆದ್ದೇ ಗೆಲ್ತಾರೆ ಅಂತ ಕೂಡ ಇಲ್ಲಿ ಅನಿಸ್ತದೆ. ಯಾಕಂದ್ರೆ ಈ ಹಿಂದಿನ ವಿಡಿಯೋದಲ್ಲಿ ಗೆಲ್ತಾರಾ ಅಂತ ಇಲ್ಲಿ ಡೌಟ್ ಬಂದಿತ್ತು. ಇವಾಗ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿದ ಮೇಲೆ ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತಾನೆ ಇಲ್ಲಿ ಮಾಡಿದೆ. ಸುಮಾರು ಜನ ತುಂಬಾ ಇಲ್ಲಿ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಗಿಲ್ಲಿಯವರಿಗೆ. ಅದರಲ್ಲೂ ಕೂಡ ಕೆಲವು ಅಭಿಮಾನಿಗಳು ಒಂದು ಅಭಿಮಾನದಿಂದ ಟ್ಯಾಟೋ ಹಾಕಿಸ್ಕೊಂಡಿರೋದಾಗಿರ್ಬೋದು, ಮತ್ತೆ ಇಲ್ಲಿ ಅವ್ರ ಮನೆಗೆ ಹೋಗ್ಬಿಟ್ಟು ಗಿಲ್ಲಿಯವರಿಗೆ ನಾವು ಕೂಡ ವೋಟ್ ಮಾಡ್ತಿದೀವಿ, ನೀವು ಕೂಡ ಮಾಡಿ ಅಂತ ಬಿಟ್ಟು ಅವ್ರ ತಾಯಿಯವ್ರನ್ನ ಅವ್ರ ತಂದೆಯವ್ರನ್ನ ಮಾತಾಡ್ಸೋದು ತುಂಬಾ ಇಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಕೆಲವೊಬ್ಬರಿಗೆ ದುಡ್ಡಿನ ಬೆಂಬಲ ಇರ್ಬೋದು, ಆದ್ರೆ ಇಲ್ಲಿ ಗಿಲ್ಲಿಯವರಿಗೆ ಅಭಿಮಾನಿಗಳದ್ದು ಬೆಂಬಲ ಅಂತೂ ಇಲ್ಲಿ ಇದ್ದೇ ಇದೆ. ಇಲ್ಲಿ ದುಡ್ಡು ಗೆಲ್ಲುತ್ತಾ ಅಥವಾ ಅಭಿಮಾನ ಗೆಲ್ಲುತ್ತಾ ಅಂದ್ರೆ ಸ್ವಾಭಿಮಾನ ಗೆಲ್ಲುತ್ತಾ, ಇಲ್ಲ ಅಂತಂದ್ರೆ ದುಡ್ಡು ಗೆಲ್ಲುತ್ತಾ ಅಂತ ಕೂಡ ಇಲ್ಲಿ ನೋಡ್ಬೇಕಾಗುತ್ತೆ. ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ಈ ಸತಿ ಸ್ವಾಭಿಮಾನ ಗೆಲ್ಲುತ್ತಾ ಅಥವಾ ದುಡ್ಡು ಗೆಲ್ಲುತ್ತಾ ಅಂತ ಅಂದ್ಬಿಟ್ಟು ನೀವು ಹೇಳಿ. ಮತ್ತೆ ನಿಮ್ಮ ಸಪೋರ್ಟ್ ಯಾರಿಗಿದೆ, ಮತ್ತೆ ನೀವು ಯಾರಿಗೆ ಸಪೋರ್ಟ್ ಮಾಡ್ತಿದ್ದೀರಾ, ಯಾರು ಗೆಲ್ಲಬೇಕು ಅಂತ ನೀವು ಇಷ್ಟಪಡ್ತಿದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.